ಮೊದಲನೇದಾಗಿ ಸಚಿವರ ಪರವಾಗಿ ನಾನು ಕ್ಷಮಿಕೆ. ಯಾಕಂದ್ರೆ ನಮ್ಮ ಮಂಡಲ ಭಕ್ತರಿಗೆ ಭಾಳ ನಿನ್ನೆ ಇದಾಗಿತ್ತು. ಆದ್ರೆ ನಾವು ಸಚಿವರಾದಾಗ ಗೊತ್ತಾಗತ್ತದ ಹಣೆ ಬರೀ ಈಗ ನಾವು ಬರಲಿಲ್ಲ ಅನ್ನೋದು ಅಷ್ಟ ಇರ್ತೈತಲ್ಲ. ಅವ್ರದ್ದು ಏನು ಸಮಸ್ಯೆ ಐತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಹೌದಿಲ್ಲ, ನಾವಿಲ್ಲಿ ಕುತ್ಕೊಂಡು ಮಾತಾಡ್ತೀವಿ, ಭಾಷಣ ಮುಗಿತೀವಿ, ಅಲ್ಲಿ ಏನು ಹಣೆ ಬರೋದು ಅವ್ರು ಸಚಿವರಾದ್ರೆ ಗೊತ್ತಿರುತ್ತೆ. ಆದರೂ ನಾವು ಒಂದು ಸ್ವಲ್ಪ ಇಂಗ್ಲೀಷ್ ಮಾತಾಡಿದ್ವಿ, ಏನು ತಿಳ್ಕೊಬೇಡ್ರಿ, ಅದು ಆಶೀರ್ವಾದ ತಿಳ್ಕೊರಿ. ಯಾಕಂದ್ರೆ ಒಂದು ನಿನ್ನೆ ಏನು ನಾನು ಬೈದಿನಲ್ಲ, ಎದಕ್ಕೆ ಬೈದಿನ ಮುಂದೆ CM ಆಗಕ್ಕೆ ಬೈದಿದ್ದೆ. ಆಶೀರ್ವಾದ CM ಆಗೋ ಸಂಬಂಧ ಇಂಗ್ಲೀಷ್ ಮಾತಾಡಿ ನೋಡ್ತಾರೆ. ಮತ್ತು ನಾನು ನಿನ್ನ ಎದುರಿಗೆ ಹೇಳ್ತೀನಿ ನೋಡಿ, ನಮ್ಮ ಇಲ್ಲಿ ಕುಂದ್ರೆ CM ಬಾಳೆ ಅಂತ ಈಗ ಅವರೆಲ್ಲ ಬಂದು ನಾನು ಬೇಕಂತು ಯಾಕೆ ಹೇಳ್ಬೇಕ್ರಿ, ನಮ್ಗೆ ಬರೋಕೆ ಯಾಕೆ ಹೇಳ್ಬೇಕ್ರಿ ಅಂತ ಅಂದ್ರು. ನಾ ಏನು ಮಾಡಲಿ, ಅವ ಹೇಳೋಣ ಬಾ ಅಂತಂದ್ರೆ ನಾವು ಹೇಳಿ ನೋಡೋಣ. ಆದರೂ ಅದು ಬಂದಿದ್ದು ಒಳ್ಳೇದಾಗೈತಿ. ಯಾಕಂದ್ರೆ ಅವ್ನು ಪೀಡನ ಹೋಗೈತಿ. ನಿನ್ನೆ ಅದು ಪೀಡನ ಹೋಗೈತಿ. ಅದು ಸಿದ್ದಾಪುರದಲ್ಲಿ ಮಾಡಿದಾಗ ಪೀಡನ ಹೋಗೋ ಹೌದಿಲ್ಲ. ನಾವು ಎದಕ್ಕೆ ಬೈತೀವಿ ಅಂದ್ರೆ ಅದನ್ನ ಹೇಳ್ಬಿಡ್ತೀನಿ ಅಂತ. ನಾನು ನಿಮಗೆ ಬೈಯಂಗಿಲ್ಲ, ನಿಮ್ಮ ಹಿಂದಿರುವಂಥ ಪೀಡೆಗಳನ್ನ ಬಿಟ್ಟು ಹೋಗ್ಲೇಬೇಕು ಅನ್ನೋ ನನ್ನ ಶಿಷ್ಯನ ಬೈತೀವಿ. ಸುಮ್ಮನೆ ನಾನು ಗದಿಗೆ ಮಾಡೋ ಮಕ್ಕಳು ಗತಿಗೆ 3 ಪರಿಸ್ಥಿತಿ ಆಗಿ ಹೋಗ್ತಿತ್ತು ನಂದು. ಆದ್ರೆ ಒಂದೇನಪ್ಪ ನಕ್ಕೊಂತ ಬೈತೀನಿ ಅಂದ್ಬಿಟ್ರೆ, ಸಿಟ್ಟಿಗೆ ಅಂತ ಬೈದ್ರೆ ಯಾಕೆ ಸ್ವಾಮಿ ನನ್ನ ಮಕ್ಕಳೆಲ್ಲ ನನಗೂ ನಕ್ಕೊಂತ ಬೈತೀನಿ ಅಂದ್ರೆ ಬೈಯಪ್ಪ ಆಶೀರ್ವಾದ ಅಂತ. ಯಾಕಪ್ಪ ಆಗ ಈಗ ಭಾಳ ಅವರು ಹೇಳಿ ಭಾಳ ಆಗೈತಿ. ಆಮೇಲೆ ಇನ್ನು ಸಾರ್ವಜನಿಕ ಅಹವಾಲು ಅದಾವನ್ನ ಯಾರ ಮನೆಗೆ ತಂದಿರ ನಾವೆಲ್ಲ ಇಸ್ಕೊಂತಾರ, ನಾವು ಮಾತಾಡಕ್ಕೆ ಬಿಡ್ರಿ. ನನಗೂ ಈಗ ಒಂದಿಷ್ಟು ಮಂದಿ ಹಿಂದೆ ನನಗೆ ಕೊಡಕ್ಕೆ ಬಂದವು ಓಟ್ ಕೊಡೋ ಮಕ್ಕಳ. ನಾನು ಅಲ್ಲಿ ಮಂತ್ರಿ ನೀವು ಹೇಳಿರಾಕವ ಅಂತ ನಾ ಏನು ಏಜೆಂಟ್ ಅಲ್ಲಿ ಅಂದ. ಅದು ಹೇಳಿದ್ನ, ನಾ ಏನು ಏಜೆಂಟಾ, ನಾನು ಕೊಡ್ತಿರ್ಲಿಲ್ಲ. ಇಲ್ರಿ ನೀವು ಹೇಳಿದ್ರೆ ಹಾಕೋ ಅಂತ. ನಾನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ಅಂತ ನಾವು ನನ್ನ ಬಗ್ಗೆ ನಾವು ನಿಮ್ಮವ್ರಲ್ಲ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಯಾಕೆ ಹೋಗಿ ಹಾಕತ್ತಿದ್ದವ ನನಗೆ. ಇವತ್ತು ಏನಾದರೂ ನಾವು ಸ್ವಾಮಿಗಳಾದಂಥವ್ರು ಗೌರವ ಇಟ್ಕೋಬೇಕಂದ್ರೆ ಯಾವುದೇ ರಾಜಕೀಯ ಮಾಡಬಾರ್ದು, ರಾಜಕೀಯದೊಳಗೆ ಹೋಗ್ಬಾರ್ದು. ರಾಜಕೀಯ ಮಾಡಿಸ್ಬೇಕು, ಅದು ಕಿಂಗ್ ಮೇಕರ್ ಆಗ್ಬೇಕು, ಕಿಂಗ್ ಆಗಕ್ಕೆ ಹೋಗ್ಬಾರ್ದು. ನಾವೆಲ್ಲ ಕಿಂಗ್ ಮೇಕರ್. ಅದಕ್ಕೆ ನಮ್ಮ ಶಿಷ್ಯನ MLA ಸಚಿವರು ಮಾಡಿದ್ವಿ. ಅದನ್ನು ನಾ ಮಾಡಿಲ್ಲ. ಮತ್ತೆ ನೀ ಏನು ಮಾಡಿಲ್ಲ ಸ್ವಾಮಿ ನೀವು ನಮ್ಮ ಹುಡುಗಂದ ಜನತೆ ಅವ್ನಿಗೆ ಆಶೀರ್ವಾದ ಮಾಡಿ MLA ಮಾಡಿ ಸಿದ್ದಪ್ಪನ ಆಶೀರ್ವಾದದೊಂದಿಗೆ ನೀ ಮಂತ್ರಿ ಆಗಂತ ಹೇಳಿದವ್ರು ಯಾರಾದ್ರೂ ಇದ್ರೆ ಹುಡುಗನ ತಾಲೂಕಿನ ಜನತೆ ನಾನು ಮಾಡಲಿ ಸ್ವಾಮಿ ನನ್ನ ಮಕ್ಕಳ ಹೌದಿಲ್ಲ. ನಾವು ಓಟ್ ಆಗಲ್ಲ, ಏನು ಮಾಡ್ತೀವಿ ಸ್ವಾಮಿ ಅಂತ ಆಗ್ತದೆ. ಆದ್ರೆ ಏನಪ್ಪ ಎಲ್ಲರೂ ಅವ್ನ ಮೇಲೆ ಅಭಿಮಾನ ಇಟ್ರಿ, ನಮ್ಮ ಮಠದ ಮ್ಯಾಗೂ ಅಭಿಮಾನ ಇಟ್ರಿ. ದಯವಿಟ್ಟು ಅನುಮಾನ ಬೇಡ. ಕ್ಷೇತ್ರನ ಅಭಿವೃದ್ಧಿ ಆಗುತ್ತೆ, ಒಂದೊಂದು ಕ್ಷೇತ್ರ ಅದ್ರ ಜೊತೆಗೆ ಸಿದ್ದನಕೊಳ್ಳೋ ಕ್ಷೇತ್ರನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಬರ್ತಾರೆ ಅವ ಇನ್ನೊಂದು ಏನು ಮಾಡ್ತಾನೆ, ಒಂದು ಸ್ವಲ್ಪ ನಾವು ಅವನು ಒಂದು ಸ್ವಲ್ಪ ಹಂಗ ಮಾತಾಡೋದು ಹಂಗೆ. ಆದ್ರೆ ಕೆಲಸಗಾರ ಇಲ್ಲ, ಅವನು ಕೆಲಸಗಾರನ ನಾನು ಕೆಲಸಗಾರ ಕೇಳ್ಬೇಕು. ನಾನು ಎಲ್ಲಿ ಒಬ್ಬರು ಬಿಡಾಗಲ್ಲ ಅಂತ ಅಡ್ಡದಿಂತ ಮಾಡಂತ ಅಂತೀನಿಲ್ಲ, ಮಾಡಬೇಕು ನೀ ಅಂತೀನಿ. ಅದಕ್ಕೆ ಒಬ್ಬರು MLA ಆರಿಸಿ ಬಂದ್ರಂತ. ಆರಿಸಿ ಬಂದ್ರೆ 2ನೇ ಸರಿ ಏನೇನು ಇಲೆಕ್ಷನ್ ಬಂದಾಗ ಹೋದ್ರಂತ ಅವನ ಊರಿಗೆ. ಏನು ಅವು ಎಲ್ಲರೂ ಮಂದಿ ಏನು ಮಾಡಿಯಪ್ಪ ನೀನು, ಏನು ಮಾಡಿದ್ವಿ, ಈಗ ಬಂದೇನ ಅಂದ್ರ. ಅವ ಏನು ಹೇಳ್ಬೇಕಂತ MLA ನೀ ಕೇಳಿಲ್ಲ ನಾ ಮಾಡಿಲ್ಲ ಹೋಗೋದು. ಅದಕ್ಕೆ ಕೇಳ್ಬೇಕು, ಕೇಳಿದ್ರೆ ಸಿಗ್ತೈತಿ. ನೀವು ಹಾಗಾಗಿ ಬಂದು ಏನು ಮಾಡ್ರಿ ಅಂದ್ರೆ ಏನು ಮಾಡ್ತಾವ ಇದ ಮಾಡಿ ಬರ್ತೈತೆ ಅವಾಗ. ನೀ ಕೇಳಿಲ್ಲ ನಾ ಮಾಡಿಲ್ಲ ಅಂತ. ಅದಕ್ಕೆ MLA ಹತ್ರ ಹೋಗ್ರಿ, ಶಾಂತ ರೀತಿಯಿಂದ ಹೋಗ್ರಿ, ಶಾಂತ ರೀತಿಯಿಂದ ಕೆಲಸ ಮಾಡಿಸ್ಕೊಡ್ರಿ. ಮಗು ಟೆನ್ಷನ್ ಆಗಿರ್ತಾವೆ, ಸಿಕ್ಕಾಬಿಟ್ಟು ಇರ್ತಾವೆ. ಅವು MLA ಯಾನ ಮನೆ ಇರ್ತಾವೆ, ಈಗ ಇಡೀ ರಾಜ್ಯದ ಬಿತ್ತಾವು. ಮತ್ತೆ ಸರಿ, ಈಗ MLA ಕ್ಷೇತ್ರದ ಅಷ್ಟೇ ಇಲ್ಲ, ಇಡೀ ರಾಜ್ಯನ ಓಡಾಡಬೇಕು. ಹೌದಿಲ್ಲ, ನಾವು ಅವನ ಬಗ್ಗೆ ವಿಚಾರ ಮಾಡೋಣ. ನಾನು ಅದನ್ನೇ ಹೇಳ್ತೀನಿ, ನೀ ಏನೋ ಮಾಡಪ್ಪ, ಆರೋಗ್ಯದ ಕಡೆ ಲಕ್ಷ್ಯ ಕೊಡು ಅಂತ ಹೇಳಿ. ನಾ ಬೇರೆ ಏನು ಬೇಡ, ನೀ ಆರೋಗ್ಯ ಲಕ್ಷ್ಯ ಕೊಟ್ಬೋದು. ಸರಿಯಾದ ಟೈಮ್ದಾಗ ಊಟ ಮಾಡು, ಸರಿಯಾದ ಟೈಮ್ದಾಗ ನಿದ್ದೆ ಮಾಡು.
ಹೌದಿಲ್ಲ? ಅದು ನಾವು ಆರೋಗ್ಯ ಇದ್ರೆ ಮುಂದಂತ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು. ನಾವು ಆರೋಗ್ಯ ಗೆಡಿಸಿ ಬಂದ್ರೆ ಯಾರಿರಲ್ಲ. ನಮ್ಮ ನೆಲಕ್ಕೆ ಬಿದ್ದು ಬಂದ್ರೆ ಈಗ ನಾನು ನೆಲಕ್ಕೆ ಬಿದ್ದು ಅಂತಿಪ್ಪ ಬೇರೆ ಸಾಂಗ್ ಹಿಡ್ಕೊತಾರೆ ಮಕ್ಕಳು. ಅಲ್ಲಿ ಚಲೋ ನಿಂಗೆ ಕೊಡ್ತಾರೆ ಬಾಲ್ಯ. ಈಗ ನಾನು ಚಲೋ ಅದೇನೆ ಯಾಕೆ ಸುದ್ಕೊಳಕ್ಕೆ ಭಾಳ ಸ್ಟ್ರಾಂಗ್ ಖರೆ ಇಲ್ಲ. ಇವಾಗ ನಾನು ನೆಲಕ್ಕೆ ಬಿದ್ದೆ ಅಂದ್ರೆ ಅಲ್ಲಿ ಚಲೋ ಹೋಗ್ತಾನೆ ಮಾಮಿ ಇವೊಂದು ಮುಗದೈ ಸಿದ್ಧಕೊಳ್ಳ ಅಲ್ಲಿ ನಿಂಬೆ ಅಂತ ಚಲೋ ಕೊಡ್ತಾರೆ. ಅದಕ್ಕೆ ನಾವು ಚಲೋ ಎಲ್ಲರೂ ಹೇಳಿ ಇಷ್ಟೊತ್ತು ಚಲೋ ಇನ್ಮೇಲೆ ಸಿದ್ದನಗಳು ಮಾಡಿದ ಆಶೀರ್ವಾದ ಐತಿ. 100ಕ್ಕೆ 100 ಹೇಳ್ತೀನಿ. ಸಿಟ್ಟು ಆಳಿದೆ ಅಂದ್ರೆ CM ಹಾಕಿದಿ ಅದನ್ನ CM ಹಾಕಿದಿ. ಒಂದು ಹೇಳ್ತೀನಿ ನಿಮ್ಗೆ, CM ಹಾಕಿನ ಅನುಕೂಲ ನೀನು ಹಂಗೆ ಬಿಡೋಲ್ಲ ಮಂದಿ. ಅದನ್ನ ಹೇಳ್ತೀನಿ ನೋಡು, ಮಿನಿಸ್ಟರ್ ಆಗ್ಬಿಡೋದ್ರೆ ಎಣ್ಣೆ ಹಾಕ್ತಾರೆ. ನೀವು CM ಹಾಕಿನ ಅಂದ್ರೆ ಮತ್ತಿಟ್ಟು ಎಣ್ಣೆ ಹಾಕ್ತಾರೆ ಗಟ್ಟಿರು ಅಷ್ಟ ಗಟ್ಟಿರು ಮಕ್ಕಳು ಎಲ್ಲದಕ್ಕೂ ಸರಿದ್ರು. ನಾ ಇರ್ತೀನಿ ಹಿಂದ ಎದ್ರ ಮಾಡ್ತೀನಿ ಹಣೆ ಬಾರಿ ಇತ್ತಂದ್ರೆ ಅದು ಏನಂತಾರಲ್ಲ. ಇನ್ನೊಂದು ಮಾತು ಹೇಳಿದ್ನಿ, ಅದನ್ನ ಭಾಳ ಲೈಕ್ ಮಾಡಿದೆ. ಯಾರೇನೋ ಮಾಡೋ ಪ್ರಾರ್ಥನೆ ಐತಲ್ಲ ಅದಕ್ಕೆ ಗೆದ್ದೈತೆ ಅಂತೇಳಿ ನೀನು ಅಲ್ಲಿ ಆ ಸಿದ್ದಪ್ಪದ ನಮ್ಮ ಗದಿಗೆ ಮುಂದೆ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಗೆದ್ದೈತೆ. ಯಾರು ನಾನು ಇನ್ನೊಂದು ವಿಶೇಷ ಹೇಳ್ತೀನಿ, ನೀವು ಬರಗಾಲ ಇರೋದ್ರಿಂದ ದಯವಿಟ್ಟು ಹಾರ ತುರಾಯಿ ಇವನ್ನೆಲ್ಲ ಬಿಡ್ರಿ. ಇವನ್ ಬಿಟ್ಟು ಅದನ್ನ ಇನ್ನಷ್ಟು ಯಾರಿಗಾರ ಒಟ್ಟು ಅದ್ರ ರೊಕ್ಕದಾಗ ಬಡವ್ರಿಗೆ ಕೊಟ್ರಿ ಅಂತ ಏನ 4 ಮಂದಿ ಬದುಕ್ತಾರೆ. ಈಗ ಅವ್ರು ಹೇಳ್ಯಾರ ಬರಗಾಲದೊಳಗೆ ಯಾರು ತಗೊಂಡು DK ಶಿವಕುಮಾರ್ ಅಂತವ್ರ ಹೇಳ್ಯಾರ, CM ಅಂತವ್ರ ಏನು ಹೇಳ್ಯಾರ, ಹಾರ ತುರಾಯಿ ತಗೋಬೇಡ್ರಿ ಮೊದಲು ಬರ. ಈಗ ನೀವು ಇಂಥ ಪರಿಸ್ಥಿತಿ ಒಳಗೂ ನೀವು ಹಾರ ತುರಾಯಿ ತಂದು ಅವ್ರ ಮ್ಯಾಲ ಪ್ರೀತಿ ಅಭಿಮಾನ ತೋರಿಸಿಲ್ಲ. ಆ ಪ್ರೀತಿ ಅಭಿಮಾನ ದೊಡ್ಡದು ಎಲ್ಲದಕ್ಕಿಂತ. ಆ ಪ್ರೀತಿ ಅಭಿಮಾನಕ್ಕಿಂತ ಆದಷ್ಟು ಅವ್ರಿಗೆ ಕಡಿಮೆ ಮಾಡಿರಿ. ಇದು ಪ್ರೀತಿ ಅಭಿಮಾನ ಕಡಿಮೆ ಮಾಡ್ಬಿಡ್ರಿ. ಮತ್ತು ಸಾಲು ಕಡಿಮೆ ಮಾಡಿರಿ. ಪ್ರೀತಿ ಅಭಿಮಾನ ಹೆಚ್ಚಿಗೆ ಮಾಡಿ ಇನ್ನೂ ಹೆಚ್ಚಿಗೆ ಮಾಡಿ ಅವ್ರಿಗೆ ಕೆಲಸ ಮಾಡೋಕೆ ಅವಕಾಶ ಕೊಡ್ರಿ. ಯಾಕಂದ್ರೆ ಈಗ ಭಾಳ ಅಭಿವೃದ್ಧಿ ಆಗಬೇಕು ಒಂದೊಂದು ಕ್ಷೇತ್ರ. ಅವು ಒಂದು ಮಾತು ಹೇಳಿದ್ ನಾನು, ಯಾರು ಏನಾಗಲಿ ವಿರೋಧಿಗಳು 100 ಇರುವಲ್ಲ. ಅವ್ನು ವಿರೋಧದಿಂದನೇ ಬೆಳೆದು ಬಂದ. ನಾನು ಹೇಳಿನ ಅವಾಗ ನಮ್ಮನ್ನು ಬೆಳಕಿಗೆ ತರೋರು ಯಾರಪ್ಪ ಅಂದ್ರೆ ವೈರ್ಗಳಲ್ಲಿ ಥರ ಇಟ್ಕೊಂತ ಹೇಳಿದ್ರು. ನಾ ಏನದೀನಿ ನೀ ಏನದಿ ಅಂತ ತೋರಿಸ್ಕೊಟ್ಟಾರ ಯಾರು? ತೋರಿಸ್ಕೊಡೋರು ಯಾರು? ವೈರಿಗಳ. ಅದಕ್ಕೆ ವೈರಿಗಳನ್ನ ಪ್ರೀತಿಸ್ಬೇಕು ನಾವು, ದ್ವೇಷ ಮಾಡಬಾರ್ದು. ನಾನು ಅದನ್ನ ವೈರಿಗಳನ್ನ ಪ್ರೀತಿಸುವಂಥ ಕೆಲಸ ಮಾಡಬಾರ್ದು. ಅವ್ರೇನೋ ಮಾಡಿದ್ರೆ ಅವ್ರ ಕರ್ಮ, ಅವ್ರ ರಿಟರ್ನ್ಸ್ ಅವ್ರಿಗೆ ನಾನು ತಿಳ್ಕೊಳ್ಳೋ ಅದನ್ನ ಆಶೀರ್ವಾದ ಐತಿ. ಒಳ್ಳೇದಾಗುತ್ತೆ ನಿನಗೆ. ಕ್ಷೇತ್ರ ಅಭಿವೃದ್ಧಿ ಮಾಡು. ಈ ಜನರ ಆಶೀರ್ವಾದ ಇರೋವರೆಗೆ ಯಾವ ವೈರಿನೂ ಏನೋ ಹರ್ಕೊಳಕ್ಕಾಗಲ್ಲ ನಿನಗೆ. ಅದನ್ನೇ ಹೇಳ್ಬೋದು. ಆಶೀರ್ವಾದ ಇರೋವರೆಗೆ ವೈರಿಗಳು ಏನು ಮಾಡಲ್ಲ. ಒಂದು ವಿಷಯ ಹೇಳಿದ್ ನಾ ಇದಕ್ಕೊಮ್ಮೆ, ವೈರಿಗಳಿಗೆ ಹೆಂಗೆ ಉತ್ತರ ಕೊಡ್ಬೇಕಂದ್ರೆ ಅಭಿವೃದ್ಧಿ ಮುಖಾಂತರ ಉತ್ತರ ಕೊಡ್ಬೇಕು. ಅದನ್ನ ಮಾಡಂತ ಹೇಳಿದ್ ನಾನು. ಅದನ್ನ ಮಾಡ್ಯಾರ ನಾವು. ಈಗ ಅಭಿವೃದ್ಧಿ ಮಾಡ್ದಲ್ಲೇ ಅವ್ನು ಮಂತ್ರಿ ಮಾಡಿದ್ವಿ. ಅಭಿವೃದ್ಧಿ ಮಾಡಲಿ ಅಂತ ಮಾಡ್ತಿದ್ರೆ ನೀವು ಇಲ್ಲ. ಹೀಗಾಗಿ ಎಲ್ಲರೂ ಒಳ್ಳೇದಾಗಲಿ. ಈಗ ನೆಕ್ಸ್ಟ್ ಅಹವಾಲು ಸ್ವೀಕರಿಸೋರು ಅದರವರು ಯಾರ್ಯಾರು ಮನೆ ತಂದಿರ ಅಲ್ಲಿ ಕೊಡ್ರಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಪತ್ರಕರ್ತರು, ಮಾಧ್ಯಮ ಮಿತ್ರರು, ಈ ಒಂದು ನಾನು ಇವಾಗ ಮಿನಿಸ್ಟರ್ ಆಗೋದು ನಾನು ಭವಿಷ್ಯ ನೋಡಿದಾಗ ಮೊದಲು ಅದನ್ನು ವೈರಲ್ ಮಾಡಿದಂಥವ್ರು ನೀವು. ಈಗ ಅದನ್ನು ಇವಾಗ ಮಿನಿಸ್ಟರ್ ಆದ್ಮೇಲೆ ನಾನು ಹೇಳಿದ್ದು ಅದನ್ನು ಟ್ಯಾಗ್ ಮಾಡೋದು ಹಾಕೋದು ಅದರೊಳಗೂ ನನಗೂ ಕಮೆಂಟ್ಸ್ ಬಂದವು, ಸಾಕಷ್ಟು ಬಂದವು. ಏನು ಬಂದವು ಅಂದ್ರೆ ನಾವು ಹೇಳ್ಬಾರ್ದವು ಬಂದವು. ಸ್ವಾಮಿ ಆದರೂ ಬಿಟ್ಟಿಲ್ಲ ಎಲ್ಲ ಕಡೆ ಬಂದವು. ನಾನು ಒಂದು ಮಾತು ಹೇಳಿದೆ ಅವ್ರಿಗೆ, ನೀವೇನು ಬೇಗ ಕೊಡ್ತಿರಲ್ಲ ಫೇಸ್ಬುಕ್ನಾಗ, ಇನ್ಸ್ಟಾಗ್ರಾಮ್ನಾಗ ಯಾವುದೇ ಒಂದು ವಸ್ತು ಇರ್ತೈತಿ, ಅದನ್ನು ಕೊಟ್ರು ನೀವು ಕೊಡಕ್ಕೆ ಬಂದು ನಾವು ಇಸ್ಕೊಂಡ್ರೆ ನಮ್ದಾಗುತ್ತೆ. ನಾವು ಇಸ್ಕೊಂಡೇ ಇಲ್ಲ, ನಿಮ್ಮ ಕಡೆನೇ ಬಿಟ್ಟಿವಿ ಅಂತ ಹೇಳ್ಬಿಟ್ಟಾರೆ. ಏನ್ ಬೇಕು ಅಂತ ನಿಮ್ಗ ನಾವು ತಗೊಂಡ್ರೆ ನಾವು ಬೇಡ. ಯಾಕೆ ನಾವು ತಗೊಂಡೇ ಇಲ್ಲ, ಅವ್ರಿಗೆ ಬಿಟ್ಬಿಡು. ನಾವು ಕರೆಕ್ಟ್ ಹೇಳೋದು. 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಇವತ್ತು ಸಿದ್ದನಕೊಳ್ಳ ದಾಸೋಹ ಕಲಾ ಪೋಷಕ ಮಠದಲ್ಲಿ ಇತ್ತೀಚೆಗೆ ಸಚಿವರಾಗಿ ಈ ಒಂದು ಕ್ಷೇತ್ರಕ್ಕೆ ಮೊಟ್ಟ ಮೊದಲನೇದಾಗಿ ಸಚಿವರಾಗಿ ಬಂದು ಆಶೀರ್ವಾದ ಪಡೆಯುತ್ತಿರುವಂಥ ಶ್ರೀ
ಶ್ರೀತಾ ಶ್ರೀಮಾನ್ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರೇ ಹಾಗೂ ಅಣ್ಣವರವರು ಮಾತೆಯರಾದಂಥ ಅವರಮ್ಮ ಕಾಶ್ಯಪ್ನವರವರೇ, ಹಾಗೆಯೇ ದೇವಾನಂದ ಕಾಶ್ಯಪ್ನವರವರೇ, ಹಾಗೆಯೇ ಅಂಡ್ರದಾನಿ ಬಸವಂತಪ್ಪನವರೇ, ಅಪ್ಪು ಸಾಹೇಬ್ ನಾಡಗೌಡರವರು, ವಿಜಯ ಮಾಂತೇಶ್ ಗದ್ದೆಕೆರೆ, ಹಾಗೆಯೇ ಅವ್ರ ಹೆಸರು ಜಬ್ಬಾರ್ ಅವರೇ, ಭಗವಾನ್ ಅವರೇ, ನಮ್ಮ ಉಪೇಂದ್ರ ಅವರೇ, ಏನು ನಮ್ಮ ಹೆಸರೇ ಬಂಧುಗಳೇ, ಇವತ್ತು ಸಿದ್ದಪ್ಪಂಚನ ಮಠದ ವಾಕ್ಯ, ಸಿದ್ದಪ್ಪಂಚನ ಒಂದು ಪವಿತ್ರವಾದ ಈ ಕ್ಷೇತ್ರದಿಂದ ಬಹುತೇಕ ನಾನು ಮಂತ್ರಿ ಆಗ್ತೀನೋ ಬಿಡ್ತೀನೋ ಅನ್ನೋದು ನಾನು ಕನಸಲ್ಲಿ ಇಟ್ಕೊಂಡಿದ್ದಿಲ್ಲ. ಆದರೆ ಯಾವತ್ತೂ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಇಲ್ಲಿ ಆಜ್ಞೆ ಮಾಡಿ ನನಗೆ ಆಶೀರ್ವಾದ ಮಾಡಿ ಡುಬ್ಬಾ ಚಪ್ಪರಿಸಿ ಮಂತ್ರಿಯಾಗಿ ಹೋಗಲಿ ಅಂತ ಹೇಳಿದ್ರು. ನಾನು ಅವರ ಆಶೀರ್ವಾದ ಮಾಡಿದ ಹಿನ್ನೆಲೆಯಲ್ಲಿ ನಾನು ಅವರಿಗೆ ಹೇಳಿದ್ದೆ. ಆಜ್ಞೆ ಅನ್ನೋದು ಬೇಕಲ್ಲ ಮನಸ್ಸಲ್ಲಿ, ಅದು ಗುರುವಿನ ಆಶೀರ್ವಾದ ಇದ್ದಾಗ ಸಾಧ್ಯ ಅನ್ನೋದಕ್ಕೆ ನಾವು ಗುರು ಪರಂಪರೆ ಗುರುಲಿಂಗ ಜಂಗಮವನ್ನ ನೆಚ್ಚಿ ನಡೆದಂಥ ಭಕ್ತರು. ಗುರು ಇಲ್ಲಾರದೆ ನಾವು ಹೊರಗಡೆ ಕಾಣುವಂಥ ಸಾಹಸ ಮಾಡಿಲ್ಲ, ಮಾಡೋದು ಇಲ್ಲ. ಅದು ಗುರುವಿನ ಮೂಲಕವೇ ನಾವೆಲ್ಲವನ್ನ ಕಂಡಂಥವು. ಆ ಗುರುವಿನ ಆಜ್ಞೆ ಇದ್ರೇ ಇವತ್ತು ಸಿದ್ದನಕುಳದ ಸಿದ್ದಪ್ಪಂಚನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಆಜ್ಞೆ ಇದ್ರೇ ನಾನು ಇವತ್ತು ಮಂತ್ರಿ ಹೇಳಕ್ಕೆ ಇಚ್ಛಪಡ್ತಾನೆ. ಇದು ಅತಿಶುಕ್ತಿ ಅಲ್ಲ, ಇದು ನಿಜವಾದ ಸಂಗತಿ. ಬಹುತೇಕ ನಾನು ಶಾಸಕರಾದ ಪೂರ್ವದಲ್ಲಿ ಕೂಡ ಅವರು ಬಂದಾಗ ನೀನು ಮುಂದೆ ಸರಿ MLA ಆಯ್ಕೆ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಈ ಬಾರಿ 2ನೇ ಬಾರಿ ಶಾಸಕರಾಗಿ ಬಂದಾಗ ಅವರು ಈ ಸರಿ ಖಂಡಿತ ಮಂತ್ರಿಯಾಗಿ ಹೋಗುವಂತ ಆಶೀರ್ವಾದ ಮಾಡಿದ್ರು. ಅವರ ವಾಕ್ಯವೇ ಇವತ್ತು ನನಗೆ ಈ ಒಂದು ಸ್ಥಾನವನ್ನ ಇವತ್ತು ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ನನಗೆ ಅವಕಾಶವನ್ನು ರೂಪಿಸಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ವರಿಷ್ಠರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಆದಿಯಾಗಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಅವಕಾಶವನ್ನು ಕೇಳಿದಾಗ ಎಲ್ಲೂ ಕೂಡ ಅಪಸ್ವರ ಬರಲಿಲ್ಲ. ಅದು ಬಹಳ ವಿಚಿತ್ರ. ಯಾವ ನಾಯಕರು ಕೂಡ ನನ್ನ ವಿರುದ್ಧ ಅಪಸ್ವರವನ್ನು ಎತ್ತಲಿಲ್ಲ. ಆದ್ರೆ ಈ ಬೇರೆ ಬೇರೆ ವ್ಯಕ್ತಿಗಳು ಬಹಳ ಎತ್ತಾರೆ. ಈಗ ಅದನ್ನ ಹೇಳೋದಿಲ್ಲ. ಗುರುವಾದವರು ಆಶೀರ್ವಾದವನ್ನು ಮಾಡಬೇಕು, ಒಳ್ಳೆಯದನ್ನ ಬಯಸಬೇಕು, ಒಳ್ಳೆಯದನ್ನ ಹರೈಸಿ ಕಳಿಸ್ಬೇಕು. ಗುರುವಾದವ ಯಾವತ್ತೂ ಇನ್ನೊಬ್ಬನ ತೆಗಳುವಂತ ಕೆಲಸ ಮಾಡಿದ್ರೆ ಅವನು ಗುರುವೇ ಅಲ್ಲ ಅನ್ನೋ ಮಾತ್ರ ನಾನು ಬಹಳ ಗಟ್ಟಾಗಿ ಯಾವುದೇ ಭಕ್ತ ಬರಲಿ, ಯಾವುದೇ ಧರ್ಮದ ಯಾವುದೇ ಸಮುದಾಯದ ಭಕ್ತ ಬಂದಾಗ ನಿಮಗೆ ಒಳ್ಳೆಯದನ್ನ ಹಾರೈಸುವಂಥದ್ದು ಗುರುವಿನ ಆದ್ಯ ಕರ್ತವ್ಯ. ಆ ಗುರುವಿನ ಕೆಲಸ ಇವತ್ತು ಯಾರು ನಿರ್ವಹಿಸಿದಾರಲ್ಲ ಈ ನಾಡಿನಲ್ಲಿ ಅದು ನಿರಂತರ ದಾಸೋಹ ಸಿದ್ದಪ್ಪಂಚನ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ. ನಾನು ಅದಕ್ಕೆ ಮಾತಿರ್ತೀನಿ ಹೇಳ್ತಿರ್ತೇನೆ, ಅವರೊಂದೆರಡು ಬೇದರ ಚಲೋ ಅಂತ ಮಾತು ಎಲ್ಲರಿಗೂ ಅರ್ಥ ಆಗಲ್ಲ, ಅರ್ಥ ಆಗೋಗ ಆಗತ್ತೆ. ನನಗೆ ಬರಲಿಲ್ಲ ಅಂತೇಳಿ ಸಿಟ್ಟಾಗಿದ್ದ ಮೀನು ಗೊತ್ತಿದೆ. ಸಿಟ್ಟಾದಾಗ ಸಿಗೋದು ಒಂದು ರೊಟ್ಟಿ. ಅದಕ್ಕೆ ಇವತ್ತು ಬಂದು ಕೂಡ ನನಗೆ ಪ್ರಸಾದ ಸಿಕ್ತು ನೋಡಿ ಹೇಗೆ. ಸಿಟ್ಟಿದ್ದಲ್ಲಿ ನಮ್ಮ ಗಂಡಗಿರಿ ಸರಿ ಹೇಳ್ತಿರ್ತಾರೆ, ನಮ್ಮ ಮಾತು ಸಂಬಳ ಹೇಳ್ತಿರ್ತಾರೆ. ಸಿಟ್ಟಿದ್ದಲ್ಲಿ ಒಂದು ರೊಟ್ಟಿ ಇರ್ತಿರ್ತಾರೆ. ಅದಕ್ಕೆ ನಾನು ಬರೋಬ್ಬರಿನೇ ಇದ್ದೆ. ಇತ್ತೀಚೆಗೆ ಭಾಳ ಮಂದಿ ಹಾಕತ್ತಾರೆ, ಮತ್ತೆ ಏನ್ರಿ ಸರ್ ಸಿಟಿ ಬರ್ತಿರ್ತಾರೆ. ಅದಕ್ಕೆ ನಾನು ಸಿಟ್ಟ ಬಿಟ್ಟಿರ್ತೀನಿ ಅಂತ ಹೇಳಿ ಏನಪ್ಪ ಚೆನ್ನ ಬಸ್ಸು ನಕ್ಕೋತ ಹೊಂಟ್ಬಿಟ್ರೆ ಮುಗಿತಾರೆ. ಆರಾಗೂ ಅಲ್ಲ, ಬೇರೆದವ್ರು ನಗ್ತಾರಲ್ಲ ಅದು ಅಲ್ಲ, ಕಳ್ಳನಾಗೂ ಅಲ್ಲ, ನಕ್ರ ಸತ್ಯವಾಗಿ ನಾವು ಸಿಟ್ಟಿ ಬಂದ್ರೆ ಸರಿಯಾಗಿ. ಆದ್ರೆ ಸಿಟ್ಟಿ ಬಿಡ್ತೀನಿ ಅಂತೇಳಿ ಪ್ರೀತಿಯಿಂದ ಬೇಯದ್ರೆ ಬಿಡೋದಿಲ್ಲ, ಪ್ರೀತಿಯಿಂದ ಬೇಯಕ್ಕೆ ಕರಿತೀನಿ. ಯಾಕ್ರಿ ಸರ್ ಅದಕ್ಕೆ ಆ ಜನ ಆಶೀರ್ವಾದ. ಯಾಕಂದ್ರೆ ನಾ ಸಿಟ್ಟು ಬಿಟ್ರೆ ನಮ್ಮ ಅಪ್ಪರು ಸಿಟ್ಟು ಬಿಟ್ಬಿಡ್ತಾರೆ. ಮತ್ತೆ ನಿಂದು ಸಿಟ್ಟಿರ್ಲಿ ಸಿಟ್ಟಿರ್ಲಿ ಬೇಡ ಅನ್ನಂಗಿಲ್ಲ, ಪ್ರೀತಿಯಿಂದ ಸಿಟ್ಟಿರ್ಲಿ. ಅದಕ್ಕೆ ಇವತ್ತು ಏನು ಪೂಜ್ಯರ ಒಂದು ಅಪ್ಪಣೆ ಮೇರೆಗೆ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದಿನ ಕಾರ್ಯಕ್ಕೆ ಬಹುತೇಕ ಈಗಾಗಲೇ ನಾಡಿನಲ್ಲಿ ಬರಗಾಲ ಪರಿಸ್ಥಿತಿ ಇದೆ. ಈಗಾಗಲೇ ನಾನು
ಜಿಲ್ಲೆಯಾದ್ಯಂತ ಈಗಾಗಲೇ ಬೇರೆ ಬೇರೆ ತಾಲೂಕು ಹೋಗಿ ವೀಕ್ಷಣೆ ಮಾಡಿದ್ವಿ. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಇವತ್ತು ಪ್ರಮಾಣ ವಚನ ಆದ ತಕ್ಷಣವೇ ಸಚಿವ ಸಂಪುಟವನ್ನು ಮಾಡಿ ನಮಗೆಲ್ಲರಿಗೂ ಆದೇಶ ಕೊಟ್ಟಿದ್ದೀರಂದ್ರೆ ಈ ದೇಶದ ಬೆನ್ನೆಲುಬು ರೈತ ನಕ್ಕರೆ ಜಗವೆಲ್ಲ ಹಾಯಾಗಿ ಸಕ್ಕರೆ ಅನ್ನೋ ಹಾಗೆ ನೀವು ಮೊದಲು ಸಚಿವರಾಗಿ ನಿಂತು ಹಾರ ದೂರ ಹಾಕಿಸೋದು ಕುಂದ್ರಬೇಡ್ರಿ, ನನಗೂ ಹಾರ ಹಾಕ್ಬೇಡ್ರಿ. ನೀವು ಮೊದಲು ಹೋಗಿ ರೈತರಿಗೆ ಭೇಟಿಯಾಗಿ ಅವ್ರು ನ್ಯಾಯ ಕೊಡುವಂತ ಕೆಲಸ ಮಾಡ್ರಿ. 2 ದಿವಸದಲ್ಲಿ ನಮಗೆ ವರದಿ ತಗೋದು ಅಂತ ಹೇಳಿ ಈಗಾಗಲೇ ಆದೇಶ ಮಾಡಿದಲ್ಲಿ ಇವತ್ತು ಇನ್ನೂ 2-3 ಕಡೆ ಉಳಿದಿದೆ. ಈಗಾಗಲೇ ನಾನು ಸುಮಾರು ಕಡೆ ಹೋಗಿ ರೈತರ ಏನು ಬೆಳೆಗೆ ಇವತ್ತು ಕಷ್ಟ ಇವತ್ತು ಹೆಸರು ಇರ್ಬೋದು, ತೊಗರಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಮೆಣಸಿನಕಾಯಿ ಹಾಕಿದ್ರು ಇರ್ಬೋದು, ಉಳ್ಳಾಗಡ್ಡೆ ಹಾಕಿದ್ರು ಇರ್ಬೋದು, ಇವೆಲ್ಲವನ್ನ ಪರಿಶೀಲನೆ ಮಾಡಿದೆ. ಇವತ್ತು ಜೋಳ ಎಲ್ಲವೂ ಕೂಡ ಬೆಳೆ ನಷ್ಟ ಆಗಿದೆ. ಬೆಳೆ ಕಡಿಮೆ ಆಗಿರೋ ಪ್ರಮಾಣದಿಂದ ಇನ್ನೂ ಆಗಸ್ಟ್ವರೆಗೂ ಟೈಮ್ ಐತಿ. ಇವತ್ತು ನಾನು ಪವಿತ್ರವಾದ ಈ ಕ್ಷೇತ್ರದಲ್ಲಿ ನಿಂತ್ಕೊಂಡು ಹೇಳ್ತೀನಿ, ಅಂತ ಏನು ನಾವು ಬರಗಾಲವನ್ನು ಕಾಣ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಇವತ್ತು ಬೆಳೆ ಬಿದ್ದಿರುವಂಥ ಬೀಜಕ್ಕೆ ಸರಿಯಾದ ಫಲ ಇವತ್ತು ರೈತರಿಗೆ ಸಿಗ್ತಾ ಇಲ್ಲ. ಖಂಡಿತವಾಗಿ ಆ ಸಿದ್ದಪ್ಪನಲ್ಲಿ ನಾನು ಪ್ರಾರ್ಥನೆ ಇಟ್ಟು ಹೋಗ್ತೀನಿ, ಈ ತಿಂಗಳ ಒಳಗ ಒಟ್ಟು ಮಳೆಯಾಗಿ ನಮ್ಮ ರೈತರ ಹಾಕ್ರೆ ನಮ್ಗೆ ಪ್ರಥಮ ಮಂತ್ರಿಯಾಗಿ ಪ್ರಾರ್ಥನೆ ಮಾಡ್ತಾನೆ. ಮಂತ್ರಿಯಾಗಿ ನಾನು ಸಿದ್ದಪ್ಪನಲ್ಲಿ ಪ್ರಾರ್ಥನೆ ಏನು, ನಮ್ಮ ರೈತರಿಗೆ ಸುಖವಾಗಿಡು, ಶಾಂತಿ ನೆಮ್ಮದಿ ಇದ್ರ ಇಡು, ಅವರಿಗೆ ಬೆಳೆಯನ್ನು ಕೊಟ್ಟು ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಸಿದ್ದಪ್ಪಜ್ಜ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ಇನ್ನು ಗುರುವಿನ ಆಜ್ಞೆಯಂತೆ ನಡೆಯುವಂಥದ್ದು ನನ್ನ ಕರ್ತವ್ಯ. ನಾನು ಹೇಳ್ತೀನಿ, ಬುದ್ಧಿ ಬಂದಿಗೆ ನನ್ನ ಕರ್ತವ್ಯ ಭಾಳ ಐತೆ. ಯಾಕಂದ್ರೆ ಅದು ರಾಜ್ಯದಾಗ ಎಷ್ಟೇ ಕರ್ತವ್ಯ ಇದ್ರೂ ಕೂಡ ಇಡೀ ರಾಜ್ಯದ ಜವಾಬ್ದಾರಿ ಹೊರಿಸಿರಿ ಎಲ್ಲ ನಿಮ್ಮ ಆಶೀರ್ವಾದ ಇರ್ತಾರೆ. ಯಾಕಂದ್ರೆ ಈ ಕ್ಷೇತ್ರದ ಜನ 2023ರಲ್ಲಿ ತಾವೆಲ್ಲ ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟು ಜಿಲ್ಲೆಯಲ್ಲೇ ಇವತ್ತು ಅತ್ಯಂತ ಹೆಚ್ಚಿನ ಅಂತರದಿಂದ ಗೆಲ್ಲಿಸಿದಂತ ಕೀರ್ತಿ ನನ್ನ ಹುಡುಗನ ಮನಸ್ಸು ನಾನು ಪೂಜ್ಯರಾದಿಯಾಗಿ ತಮ್ಮ ಎಲ್ಲರಿಗೂ, ಯಾಕಂದ್ರೆ ನನಗೆ ಗೆಲ್ಲಿಸದೇ ಇದ್ರೆ ನಾನು ಮಂತ್ರಿಗಳು ಆಗ್ತಿರಲಿಲ್ಲ. ತಾವು ಗೆಲ್ಲಿಸಿ ನನಗೊಂದು ಸ್ಥಾನವನ್ನು ಕೊಟ್ಟರೆ ಆ ಸ್ಥಾನಕ್ಕೆ ಗುರು ಮತ್ತೊಂದು ಸ್ಥಾನವನ್ನು ಇವತ್ತು ತಂದು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಹೇಳ್ತೀನಿ. ಅದಕ್ಕೆ ಸಮಸ್ತ ಹುಡುಗ ಮತಕ್ಷೇತ್ರದ ಜನತೆಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಅರ್ಪಿಸಿ ಇವತ್ತು ಈ ಶ್ರೀಮಠದ ಜವಾಬ್ದಾರಿ ನಾನು 2012ರಾಗ ತಗೊಂಡ್ಬಿಟ್ಟಿದ್ದೆ. ಇದರ ಅಭಿವೃದ್ಧಿ ನನ್ನ ಜವಾಬ್ದಾರಿ. ಬಹುತೇಕ ಒಂದು ಟರ್ಮ್ ಗ್ಯಾಪ್ ಆತ, ಅದು ಒಂದು ತುಂಬಿತ್ತಂದ್ರೆ ಅಭಿವೃದ್ಧಿ ಎಲ್ಲ ಮುಗಿಸ್ಬಿಡ್ತಿದ್ವಿ. ಅದಕ್ಕೆ ಗುರುತಿಗಳ ನಿಮ್ಮ ಆಶೀರ್ವಾದ ಇದ್ದರೆ ಇವತ್ತು ಸರ್ಕಾರದ ಒಬ್ಬ ಮಂತ್ರಿಯಾಗಿದ್ದೀನಿ. ಈ ಮಠದ ಏನೇನು ಅಭಿವೃದ್ಧಿಯನ್ನು ನಾವು ವೇದಿಕೆ ಮೇಲೆ ಸಿದ್ದಪ್ಪಜ್ಜನ ಒಂದು ಸಿದ್ಧಶ್ರೀ ಉತ್ಸವದಲ್ಲಿ ನಾವು ಮಾತಾಡಿದ್ವಿ, ಅವರು ಎಲ್ಲವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಮಯ ಬಹಳ ಆಗಿದೆ. ನಾನು ಬಾಗಲಕೋಟೆಗೆ CM ಫಂಡ್ ಹಾಗೆ ಸಿಗ್ಬಿಡಿ. CM ಫಂಡ್ ಯಾಕೆ, ಯಾರು ಫಂಡ್ ಬೇಕಾದ್ರೆ ತರ್ತೀನಿ ಬಿಡ್ರಿ, ಆ ಶಕ್ತಿ ಕೊಟ್ರಿ ಸರ್ಕಾರ. ನಾನೀಗ ಸರ್ಕಾರ ಮಾತಾಡ್ತೀನಿ, ನಾನೀಗ ಸರ್ಕಾರ ಆಗಿ ಬರೀ MLA ಆಗಿ ಅದಕ್ಕೆ ನೀವು ಯಾವ್ದು ಸಿಗ್ತೀವಿ ನೋಡಿ, ಯಾವ ಫಂಡ್ ತರ್ತೀರೋ ತರ್ತೀವಿ, ತಂದು ಶ್ರೀಮಠವನ್ನ ಅಭಿವೃದ್ಧಿ ಪಡಿಸೋದೇ ನನ್ನ ಮುಂದಿನ ಗುರಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ, ಈಗೇನು ತಾವೆಲ್ಲ ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು, ಯುವಕರು, ತಾಯಂದಿರು ಬಂದು ಈ ಒಂದು ಸಂತೋಷ ಕೂಟದಲ್ಲಿ ಭಾಗವಹಿಸಿದ್ರಿ. ತಮಗೂ ಕೂಡ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳು ಅರ್ಪಿಸಿ ಮತ್ತೊಮ್ಮೆ ಪೂಜ್ಯರ ಪಾದ ಬಂಧಿಸಿ ನಾನು ಯಾರ ಮಾತು ಮುಗಿಸಿದ್ರೆ ಜೈ ಹಿಂದ್.